ನಾನು ಬರಂಗೇ ಇಲ್ಲ. ಆದರೂ ಈ ಒಂದು ಐತಿಹಾಸಿಕ ಕಾರ್ಯಕ್ರಮ, ಇದರ ಇತಿಹಾಸ ತಿಳಿದು 2-3 ಸಂದರ್ಭದಲ್ಲಿ ಶ್ರೀಗಳು ಬರಬೇಕು ಅಂತೇಳಿ ನನ್ನನ್ನು ಕರೆದಿದ್ರು. ನಾನು ಬರಕ್ಕಾಗಿರ್ಲಿಲ್ಲ. ಆದರೆ ನಂದೇ ಆದಂತ ಕಾರ್ಯಕ್ರಮ ವಿಧಾನಸಭೆ ನಡೀತಾ ಇದೆ. ಮಧ್ಯದಲ್ಲಿ ನಮ್ಮ ಕನಕಪುರದಲ್ಲಿ ಕನಕೋತ್ಸವ ನಡೀತಾ ಇದೆ, ಒಂದು 5 ದಿನದ ಕಾರ್ಯಕ್ರಮ. ಈ ಮಧ್ಯದಲ್ಲೂ ಕೂಡ ಬರಬೇಕು ಅಂತ ಹೇಳಿ ನಾನು ಇಲ್ಲಿಗೆ ಬಹಳ ಅಭಿಮಾನಪೂರ್ವಕವಾಗಿ ಬಂದಿದ್ದೇನೆ. ಈ ಒಂದು ಭವ್ಯವಾದಂತ ಈ ಒಂದು ಸರ್ವಧರ್ಮ ಸಭೆಯನ್ನ ನೋಡಿ, ಶ್ರೀಗಳು ಇಲ್ಲಿ ಸರ್ವಧರ್ಮ ಗ್ರಂಥಗಳನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ. ದೀಪ ಬೆಳಗ್ತಾ ಇದೆ. ಬಹಳ ಸಂತೋಷದಿಂದ ಈ ಜ್ಯೋತಿ ಕೂಡ ಬಹಳ ಒತ್ತಾಗಿದೆ, ಇದನ್ನು ಬೆಳಗಿಸಿ. ಇದು ಕೂಡ ಇಲ್ಲಿ ಈ ತರಳಬಾಳು ಹುಣ್ಣಿಮೆಯಲ್ಲಿ ಬೆಳಕನ್ನು ನಾವು ಕಾಣ್ತಾ ಇದ್ದೇವೆ. ನಾನು ಇದನ್ನು ನೋಡಿದ್ರೆ, ಈ ಭವ್ಯವಾದಂತಹ ಸಭೆ ನೋಡಿದ್ರೆ, ಪುರಂದರ ದಾಸರದು ಒಂದು ಮಾತು ನನಗೆ ನೆನಪು ಬರ್ತದೆ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಪದುಮನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತೇಳಿ. ಇಂಥ ಒಂದು ಪವಿತ್ರವಾದಂತಹ ಸಭೆಯಲ್ಲಿ ಪಾಲ್ಗೊಂಡಿದ್ದೆ ನನ್ನ ಭಾಗ್ಯ, ನನ್ನ ಭಾಗ್ಯ, ನನ್ನ ಭಾಗ್ಯ ಅಂತೇಳಿ ನಾನು ಭಾವಿಸಿಕೊಂಡಿದ್ದೇನೆ. ಬಂದ ತಕ್ಷಣ ನಮ್ಮ ಮೌಲಾನಾರವರು ಮಾತಾಡ್ತಾ ಇದ್ರು, ಫಾದರ್ ಅವರು ಮಾತಾಡಿದ್ರು, ಲಕ್ಷ್ಮಿ ಅವರು ಹೆಬ್ಬಾಳ್ಕರ್ ಅವರು ಕೂಡ ಮಾತಾಡಿದ್ರು. ನನಗೆ ಶ್ರೀಗಳು ಮಾತಾಡಿ ಕೇಳಬೇಕು ಅನ್ನೋದು ನನಗೆ ಆಸೆ, ನೋಡೋಣ. ಆದ್ರೆ ಈ ಸಭೆ ನೋಡಿದ್ರೆ ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ 100 ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ. ದೇವನೊಬ್ಬ, ನಾಮ ಹಲವು. ಇದರಲ್ಲಿ ನಂಬಿಕೆಯನ್ನು ಇಟ್ಕೊಂಡು ಇಂಥ ಒಂದು ಪವಿತ್ರವಾದಂತಹ ಸಭೆಯಲ್ಲಿ ನಾವೆಲ್ಲ ಕೂಡ ಸೇರಿದ್ದೇವೆ. ನಾನು ವೀರ ಗಂಗಾಧರ ಅಜ್ಜನ ಶಿಷ್ಯ. ಅವರ ಮಾತು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎನ್ನುವ ಒಂದು ಸಂದೇಶವನ್ನ ಪಾಲನೆ ಮಾಡಿಕೊಂಡು ನಾವೆಲ್ಲ ಇಲ್ಲಿ ಬರ್ತಾ ಇದ್ದೇವೆ. ಇವತ್ತು ಶ್ರೀಗಳ ಒಂದು ಆಚಾರ ವಿಚಾರ, ಹುಣ್ಣಿಮೆ ಎಂದರೆ ಬೆಳಕು, ಈ ಹುಣ್ಣಿಮೆ ಎಂದರೆ ಭರವಸೆ, ಈ ಹುಣ್ಣಿಮೆ ಎಂದರೆ ಬದಲಾವಣೆ. ಇದು ತರಬಾಳು ಹುಣ್ಣಿಮೆಯ ಮಹೋತ್ಸವದಲ್ಲಿ ಎಲ್ಲ ಸಮಾಜಕ್ಕೂ ಬೆಳಕು ಸಿಗಬೇಕು ಅನ್ನೋ ಒಂದು ಚಿಂತನೆ ಇಟ್ಕೊಂಡು ಶ್ರೀಗಳು ಏನು ಈ ಕಾರ್ಯಕ್ರಮವನ್ನ ಪ್ರತಿ ವರ್ಷ ನಡ್ಕೊಂಡು ಬರ್ತಾ ಇದ್ದಾರೆ. ಇದು ಮಾನವ ಧರ್ಮಕ್ಕೆ ಎಲ್ಲ ವರ್ಗಕ್ಕೂ ಕೂಡ ಈ ಧರ್ಮವನ್ನ ಉಳಿಸ್ಕೊಂಡು ಹೋಗಬೇಕು. ನಮ್ಮ ಹಿರಿಯರು ಹೇಳ್ದಂಗೆ ಮನೆ ಹುಷಾರು ಮಠ ಹುಷಾರು ಅಂತೇಳಿ ನಮ್ಮ ಧರ್ಮಗಳು, ನಮ್ಮ ಪೀಠಗಳನ್ನು ನಾವು ರಕ್ಷಣೆ ಮಾಡ್ಕೊಳ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಕೂಡ ಇವತ್ತು ಇದೆ. ನಾವು ತಾಯಿನ ನೆನೆಸ್ಕೊಳ್ತೇವೆ. ತಾಯಿ ಬಗ್ಗೆ ಫಾದರ್ ಅವರು ಮಾತಾಡ್ತಾ ಇದ್ರು. ಅಮ್ಮನ ನೆನಪು ಪ್ರೀತಿಯ ಮೂಲ, ಗುರುವಿನ ನೆನಪು ಭಕ್ತಿಯ ಮೂಲ, ಗುರುವಿನ ನೆನಪು ಜ್ಞಾನವೇ ಮೂಲ, ದೇವರ ನೆನಪು ಭಕ್ತಿಯ ಮೂಲ. ಈ ಮೂರರ ನೆನಪು ಮನುಷ್ಯತ್ವೇ ಮೂಲ. ಮನುಷ್ಯತ್ವ ಮೋಕ್ಷಕ್ಕೆ ಮೂಲ. ಕೊನೆಗೆ ಮೋಕ್ಷ ಪಡಿಬೇಕು ಅನ್ನೋ ದೃಷ್ಟಿಯಿಂದ ಇಷ್ಟು ಸಾವಿರಾರು ಜನ, ಲಕ್ಷಾಂತರ ಜನ ಬಂದು ಗುರುಗಳ ಆಶೀರ್ವಚನ ಕೇಳಿ ಊಟ ಇಲ್ಲದೆ ಹೋದ್ರು ಕೂಡ ಮನಸ್ಸಿಗೆ ನೆಮ್ಮದಿ ಸಿಗಬೇಕು, ನಾವು ಕೂಡ ದೈವತ್ವಕ್ಕೆ ಹೋಗ್ಬೇಕು, ನಮ್ಮ ಬದುಕಿನಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತೇಳಿ ತಾವೆಲ್ಲ ಇಲ್ಲಿ ಬಂದು ಕೂತಿದ್ದೀರಿ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು,
ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತೇಳಿ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಶ್ರೀಗಳು ಈ ಪೀಠ ಏನಿದೆ ಎಲ್ಲೆಲ್ಲಿ ಇಂಥ ಒಂದು ಮಹೋತ್ಸವಗಳನ್ನ ಮಾಡ್ತಾರೆ, ಯಾವ್ದಾದ್ರು ಸಂದರ್ಭದಲ್ಲಿ ಅವರು ಬದುಕಿನಲ್ಲಿ ಧರ್ಮದ ಪ್ರಚಾರ ಅಲ್ಲದೆ ಇವತ್ತು ಗಂಗೆಗೋಸ್ಕರ ಗಂಗಾ ಜಲವನ್ನ ಅವರ ಎಲ್ಲ ಭಾಗದಲ್ಲೂ ಕೂಡ ಅನೇಕ ಸಂದರ್ಭದಲ್ಲಿ ನಾನು ಅವ್ರ ಹತ್ರ ಮಾತಾಡಿದಾಗ ನನಗೇನು ಬೇಕಾಗಿಲ್ಲ, ಜನರಿಗೆ ಉದ್ಯೋಗ ಕೊಡಬೇಕು, ರೈತರ ಬದುಕನ್ನು ಹೆಚ್ಚಿಗೆ ಮಾಡಬೇಕು, ಕೆರೆಗಳ ತುಂಬಬೇಕು, ನೀರಾವರಿ ಹೆಚ್ಚಿಗೆ ಆಗಬೇಕು, ಇದು ಅವರ ಮೂಲ ಸಂದೇಶ ಕೂಡ ಇವತ್ತು ಹಾಕಿತ್ತು. ನನಗೆ ಶಾಲೆ ವಿಚಾರ ಬೇಕಾಗಿಲ್ಲ, ಈ ಒಂದು ಪೇಪರ್ ನೋಡದೆ ಅವ್ರ ಮುಂದೆ ಇತ್ತು. ನಮ್ಮ ಮಕ್ಕಳು ಉದ್ಯೋಗಿಗಳಾಗಕ್ಕಿಂತ ಮುಂಚಿತವಾಗಿ ರೈತರ ಮಕ್ಕಳಾಗಿ ಬದುಕಬೇಕು ಅನ್ನೋದು ಅವರ ಚಿಂತನೆ. ಅಂದ್ರೆ ಭೂಮಿಯಲ್ಲಿರುವಂತಹ ಸಂಪತ್ತನ್ನ ಬೆಳೆದು ಈ ರಾಷ್ಟ್ರಕ್ಕೆ, ಬದುಕಿಗೆ, ನಿಮ್ಮ ಬದುಕನ್ನ ಕಟ್ಕೊಳ್ಬೇಕು ಅನ್ನೋ ಒಂದು ಸಂದೇಶವನ್ನ ಅವರು ಎತ್ತಿ ಇವತ್ತು ಸಾರ್ತಾ ಇದ್ದಾರೆ. ಇವತ್ತು ನಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೇವೆ. ಶ್ರೀಗಳು ಇತಿಹಾಸ ಕೇಳಿದ್ದೇನೆ, ನ್ಯಾಯಾಲಯ ನಡೆಸ್ತಾ ಇದ್ದಾರೆ, ಕೋರ್ಟ್ ಅನ್ನು ನಡೆಸ್ತಾ ಇದ್ದಾರೆ ಅಂತ. ಈ ಜಗತ್ತಲ್ಲೂ ಕೂಡ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲೂ ಕೂಡ ನಮ್ಮ ಧರ್ಮದ ಪೀಠದಿಂದ ನ್ಯಾಯಾಲಯ ನಡೀತಾ ಇದೆ ಅಂದ್ರೆ ಅದು ಅಷ್ಟು ಸುಲಭದಲ್ಲ. ಮರಕ್ಕೆ ಬೇರೆ ಎಷ್ಟು ಮುಖ್ಯನೋ ಹಂಗೆ ಮನುಷ್ಯನಿಗೆ ನಂಬಿಕೆ ಕೂಡ ಮುಖ್ಯ. ಹಂಗೆ ಇವತ್ತು ನಾವೆಲ್ಲ ಕೂಡ ನಮ್ಮ ಜನ ಇವತ್ತು ನಂಬಿಕೆಯನ್ನು ಉಳಿಸಿಕೊಂಡು ಇವತ್ತು ಶ್ರೀಗಳ ಮಾರ್ಗದರ್ಶನದಲ್ಲಿ ಅನೇಕರು ನಾವೆಲ್ಲ ಇದನ್ನ ಕಾಪಾಡ್ಕೊಂಡು ಹೋಗ್ತಾ ಇದೀವಲ್ಲ, ಇದು ಬಹಳ ಮುಖ್ಯ. ಬೇರಿಲ್ಲ ಅಂದ್ರೆ ಮರ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ನಂಬಿಕೆ ಇಲ್ಲ ಅಂದ್ರೆ ಸಂಬಂಧಗಳು ಕೂಡ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಆ ನಂಬಿಕೆಯಿಂದನೇ ಇವತ್ತು ನೀವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಂಥ ಒಂದು ಐತಿಹಾಸಿಕವಾದಂತಹ ಧರ್ಮದ ಸಭೆಗೆ, ಧರ್ಮದ ಸಮಾವೇಶಕ್ಕೆ 1 ವಾರಗಳ ಕಾಲ ಇಲ್ಲಿ ಬಂದು ರಾತ್ರಿ ಹಗಲು ಇಲ್ಲಿ ಕೂತ್ಕೊಂಡು ಇಂಥ ಒಂದು ಪವಿತ್ರವಾದಂತಹ ಪಾಲ್ಗೊಂಡು ತಾವು ಕೂಡ ಧನ್ಯರಾಗ್ತಾ ಇದ್ದೀರಿ. ಇದು ಬಹಳ ಸಂತೋಷವಾದಂತಹ ವಿಚಾರ. ಉಳಿಪೆಟ್ಟು ಬೆಳೆದೆ ಯಾವ ಕಲ್ಲು ಕೂಡ ಶಿಲೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಯಾವ ಭೂಮಿ ಕೂಡ ಮಟ್ಟ ಆಗ್ಬೇಕಾದ್ರೆ ಹೊಲ ಉತ್ತಾಗ ಮಾತ್ರ ಭೂಮಿ ಮಟ್ಟ ಆಗ್ಲಿಕ್ಕೆ ಸಾಧ್ಯ. ಹಂಗೆ ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಬದುಕಿನಲ್ಲಿ ನೀವು ಶ್ರಮ ಪಟ್ಟಾಗ ಮಾತ್ರ ಫಲವನ್ನ ಸಿಗಲಿಕ್ಕೆ ಸಾಧ್ಯ. ಈ ಹಿನ್ನೆಲೆಯಲ್ಲಿ ಇವತ್ತು ನೀವೆಲ್ಲ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೀರಿ. ದೇವರು ನಮಗೆ ವರನೂ ಕೊಡುವುದಿಲ್ಲ, ಶಾಪನೂ